ಎಲ್ಲರನ್ನ ಪ್ರೀತಿಸು, ಆದರೆ ಎಲ್ಲರನ್ನು ನಂಬಬೇಡ. ನಿನ್ನನ್ನು ತಿರಸ್ಕರಿಸಿದವರಿಗೆ ಏನೂ ಹೇಳದೆ ಸಮಯಕ್ಕೆ ಬಿಟ್ಟು ಬಿಡು. ಒಂದು ದಿನ ಸಮಯವೇ ನಿನ್ನನ್ನು ತಿರಸ್ಕರಿಸಿದವರಿಗೆ ತಿರುಗಿ ನೋಡುವಂತೆ ಮಾಡುತ್ತದೆ. ಜೀವನದಲ್ಲಿ ಸೋತು ಅಸಹಾಯಕರಾಗಿ ಕಷ್ಟಕಾಲದಲ್ಲಿ ಇದ್ದಾಗ ಸಿಗುವ ಪ್ರೀತಿ ಸ್ನೇಹಗಳೆಲ್ಲವೂ ಪರಿಶುದ್ಧವಾಗಿರುತ್ತವೆ. ನಾನು ಒಮ್ಮೆ ನನ್ನ ನೆರಳಿಗೆ ಕೇಳಿಯೇ ಬಿಟ್ಟೆ, ನನ್ನ ಹಿಂದೆ ಯಾಕೆ ಬರುತ್ತೀಯ ಎಂದು ನೆರಳು ನಗುತ್ತಾ ಹೇಳಿತು. ನನ್ನನ್ನು ಬಿಟ್ಟರೆ ಯಾರು ಇದ್ದಾರೆ ನಿನ್ನ ಜೊತೆ ಎಂದು. ಮೊದಲು ಕಲ್ಲಾಗುವುದನ್ನ ಕಲಿತುಕೋ, ನಂತರ ನೀನೇ ಒಂದು ದಿನ ಶಿಲೆಯಾಗಿ ನಿಲ್ಲುತ್ತೀಯಾ. ನಮ್ಮ ಬಳಿ ಏನಿದೆ ಏನಿಲ್ಲ ಅನ್ನುವುದಕ್ಕಿಂತ ನೆಮ್ಮದಿ ಇದೆಯಾ ಎಂದು ಯೋಚಿಸುವುದು ಉತ್ತಮ. ನಂಬಿಕೆ ಇಟ್ಟ ಪ್ರತಿಯೊಬ್ಬರೂ ಕೂಡ ಕೈಕೊಟ್ಟಾಗಲೇ ಗೊತ್ತಾಗೋದು ಜೀವನ ಹೇಗೆ, ಜನಗಳು ಹೇಗೆ ಅಂತ. ನೆನಪಿರಲಿ, ಮೋಸದಿಂದ ಮನಸ್ಸಿಗೆ ನೋವಾಗಬಹುದು, ಆದರೆ ಅದೇ ಮೋಸ ಬದುಕಿನಲ್ಲಿ ಸರಿಯಾದ ಹೆಜ್ಜೆಗಳನ್ನು ಇಡುವ ಪಾಠವನ್ನ ಕಲಿಸಿಕೊಡುತ್ತದೆ. ಕಣ್ಣ ಮುಂದೆ ಮಾತ್ರವಲ್ಲ, ಬೆನ್ನ ಹಿಂದೆಯೂ ಕೂಡ ಪ್ರಾಮಾಣಿಕವಾಗಿರುವ ಸಂಬಂಧ ಬಹಳ ಕಾಲ ಗಟ್ಟಿಯಾಗಿರುತ್ತವೆ. ಒಂದು ವಿಚಾರ ನೆನಪಿರಲಿ, ಸಹಿಸಿಕೊಂಡು ಇರುವವರೆಗೆ ಮಾತ್ರ ನಮ್ಮವರು. ಒಂದೇ ಒಂದು ಸಾರಿ ತಿರುಗಿ ಬಿದ್ದರೆ ಯಾರೂ ನಮ್ಮವರಲ್ಲ. ಇಷ್ಟೇ ಈಗಿನ ಸಂಬಂಧಗಳು. ಕೆಲವೊಂದನ್ನ ಸರಿಪಡಿಸುವುದಕ್ಕಿಂತ ಕೊನೆಗೊಳಿಸುವುದೇ ಉತ್ತಮ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳೆಂದರೆ ಒಂದು ಅವಮಾನ, ಇನ್ನೊಂದು ಅನುಮಾನ. ಅವರು ಹಾಗೆಂದರು, ಇವರು ಹೀಗೆಂದರು ಎಂದು ತಲೆ ಕೆಡಿಸಿಕೊಂಡು ಕೂತರೆ ಜೀವನ ಮುಂದೆ ಸಾಗದು. ಜಗತ್ತು ಹೇಗಿದ್ದರೂ ಕೂಡ ಅನ್ನುತ್ತದೆ. ನಾವು ಮುಗುಳ್ನಕ್ಕೂ ಮುಂದೆ ಸಾಗುತ್ತಿರಬೇಕು ಅಷ್ಟೇ. ತನ್ನ ಸ್ವಂತದವರನ್ನೇ ಮುಳುಗಿಸಲು ಇತರರಿಂದ ಯಾರು ಸಲಹೆಗಳನ್ನ ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೋ ಆ ಸಮಯದಿಂದ ಆ ಮನುಷ್ಯನ ಪತನ ಆರಂಭವಾಗುತ್ತದೆ. ಇತಿಹಾಸ ಹೇಳುತ್ತದೆ, ಕಳೆದು ಹೋದ ದಿನಗಳು ಸುಖವಾಗಿತ್ತು ಅಂತ. ವಿಜ್ಞಾನ ಹೇಳುತ್ತದೆ, ನಾಳೆ ಬರುವ ದಿನ ಸುಖವಾಗಿರುತ್ತದೆ ಅಂತ. ಆದರೆ ಧರ್ಮ ಹೇಳುತ್ತದೆ, ಸತ್ಯವಾದ ಮನಸ್ಸು ಮತ್ತು ಸ್ವಚ್ಛವಾದ ಹೃದಯವಿದ್ದರೆ ಪ್ರತಿ ಕ್ಷಣವೂ ಕೂಡ ಸುಖವಾಗಿರುತ್ತದೆ ಎಂದು. ಜೀವನದಲ್ಲಿ ಕಾಯುವುದನ್ನ ಕಲಿಯಬೇಕು. ಎಲ್ಲವೂ ನಡೆಯುವುದು ಸಮಯಕ್ಕೆ ಸರಿಯಾಗಿಯೇ ಹೊರತು ನಮ್ಮ ಅವಸರಕ್ಕೆ ತಕ್ಕಂತೆ ಅಲ್ಲ. ನೆನಪಿರಲಿ, ಖರ್ಚಾಗುವ ಹಣಕ್ಕೆ, ಕರಗಿ ಹೋಗುವ ಆಸ್ತಿಗೆ, ಮುಪ್ಪಾಗುವ ಸೌಂದರ್ಯಕ್ಕೆ ಇರುವ ಬೆಲೆ ಮನುಷ್ಯನ ಒಳ್ಳೆಯತನಕ್ಕೆ, ನಂಬಿಕೆಗೆ ಮತ್ತು ನಿಯತ್ತಿಗೆ ಇಲ್ಲ. ನಿನ್ನ ಬದುಕಿನ ನೆಮ್ಮದಿಗೋಸ್ಕರ ಈ ಒಂದು ವಿಚಾರವನ್ನ ಸದಾ ನೆನಪಿಟ್ಟುಕೋ. ಅದೇನೆಂದರೆ, ಆಳ ತಿಳಿಯದೆ ನೀರಿಗೆ ಇಳಿಯಬಾರದು. ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಯದೆ ಏನೂ ಮಾತನಾಡಬಾರದು. ಮುಖದಲ್ಲಿ ಎಷ್ಟು ನಗು ಇರಬೇಕೆಂದರೆ ನಮ್ಮನ್ನು ಹುಡುಕಿ ಬರುವ ಕಷ್ಟಗಳು ಸಹ ತಪ್ಪು ವಿಳಾಸಕ್ಕೆ ಬಂದವೆಂದು ತಿರುಗಿ ಹೋಗಬೇಕು. ನೆನಪಿರಲಿ, ಈ ಭೂಮಿಯ ಮೇಲೆ ಹುಟ್ಟಿರುವ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಭಿಕ್ಷುಕರೇ ಆಗಿದ್ದಾರೆ. ಆದರೆ ಬೇಡುವ ವಿಧಾನ ಮಾತ್ರ ಬೇರೆ ಬೇರೆ ತರ ಇರುತ್ತದೆ. ಕಲಿಯುಗದಲ್ಲಿ ಯಾರ ಶಾಪವೂ ಯಾರಿಗೂ ತಟ್ಟುವುದಿಲ್ಲ, ಆದರೆ ಅವರು ಮಾಡಿದ ಪಾಪ ಅವರನ್ನ ಖಂಡಿತ ತಟ್ಟುತ್ತದೆ. ಹೆಚ್ಚು ಕುದಿಸಿದರೆ ನೀರು ಕೂಡ ಹಬೆಯಾಗಿ ಹೋಗುತ್ತದೆ. ಅದೇ ತರಹ ಸಹಿಸುತ್ತಾರೆ ಎಂದು ನೋವುಗಳನ್ನ ಕೊಡುತ್ತಾ ಹೋದರೆ ಸಂಬಂಧಗಳು ಕೂಡ ತುಂಡಾಗಿ ಹೋಗುತ್ತವೆ. ನಿಮ್ಮ ಯೋಚನೆಯಲ್ಲಿ ಬೇರೆಯವರು ನೊಂದುಕೊಂಡು ಕಣ್ಣೀರು ಹಾಕುವಂತಹ ವಿಷಯವಿದ್ದರೆ ನಿಮ್ಮ ಜೀವನದಲ್ಲಿ ನೀವು ನೊಂದುಕೊಂಡು ಕಣ್ಣೀರು ಹಾಕುವಂತಹ ಸಂದರ್ಭ ಬಂದೇ ಬರುತ್ತದೆ. ಜೀವನದಲ್ಲಿ ಒಂದೇ ಒಂದು ನಿಯಮವನ್ನ ಇಟ್ಟುಕೋ, ನೇರವಾಗಿ ಮಾತನಾಡು, ಸತ್ಯವನ್ನೇ ಮಾತನಾಡು, ಮುಖಕ್ಕೆ ಮುಖ ಕೊಟ್ಟು ಮಾತನಾಡು. ನಿನ್ನವರೆಂದು ಕರೆಸಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ. ಹೆಸರಿಗೆ ಮಾತ್ರ ನಿನ್ನವರೆಂದು ಕರೆಸಿಕೊಳ್ಳುವವರು ನಿನ್ನಿಂದ ದೂರವಾಗುತ್ತಾರೆ ಅಷ್ಟೇ. ಕಡೆಯದಾಗಿ ಒಂದು ಮಾತು, ಹೆಚ್ಚು ಯೋಚಿಸಬಾರದು. ಏಕೆಂದರೆ ದೇವರೇ ಯೋಚನೆ ಮಾಡಿಕೊಟ್ಟಿರುವ ಈ ಜೀವನ. ಹೀಗಿರುವಾಗ ನೀವು ಯೋಚಿಸಿ ಪ್ರಯೋಜನವಿಲ್ಲ. ನೋವುಗಳು ಹೆಚ್ಚಾದಾಗ ನಾಲಿಗೆ ಮಾತು ಮರೆತು ಮೌನವಾಗಿ ಬಿಡುತ್ತದೆ. ಕಣ್ಣೀರು ಹೆಚ್ಚಾದಾಗ ಮನಸ್ಸು ಯಾರೂ ಇಲ್ಲದೆ ಒಂಟಿಯಾಗಿ ಬಿಡುತ್ತದೆ.